ದೊಡ್ಡ ಗದ್ದವಳ್ಳಿ ದೇವಸ್ಥಾನದ ಬಳಿ ಬಿಜೆಪಿ ಕಾರ್ಯಕರ್ತರನ್ನ ಭೇಟಿಯಾಗಿದ್ದು ಆಕಸ್ಮಿಕ. ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶ ಇಲ್ಲ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಶ್ರೇಯಸ್ ಪಟೇಲ್ ಸ್ಪಷ್ಟನೆ ನೀಡಿದ್ದಾರೆ. ನಗರದಲ್ಲಿ ಬುಧವಾರ ಮಧ್ಯಾಹ್ನ ಸುದ್ದಿಗಾರರೊಂದಿಗೆ ಮಾತನಾಡಿ, ಪ್ರತಿ ತಿಂಗಳು ಅಮಾವಾಸ್ಯೆ ದಿನದಂದು ದೇವರ ಪೂಜೆಗೆ ಹೋಗುವಂತೆ ದೊಡ್ಡ ಗದವಳ್ಳಿ ದೇವಸ್ಥಾನಕ್ಕೆ ತೆರಳಿದ್ದ ವೇಳೆ ಆಕಸ್ಮಿಕವಾಗಿ ಭೇಟಿ ಮಾಡಿದ್ದಾರೆ ಎಂದರು. ಇದೇ ವೇಳೆ ಗುಂಪಿನಲ್ಲಿ ಇದ್ದಾಗ ಒಂದು ಫೋಟೋ ತೆಗೆದುಕೊಂಡಿದ್ದೇವೆ. ನಾನು ಯಾವ ಬಿಜೆಪಿಗರನ್ನು ಭೇಟಿ ಮಾಡಿಲ್ಲ. ಸುಮ್ಮನೆ ವೈಯಕ್ತಿಕವಾಗಿ ಯಾರ ಮೇಲೆ ಕೂಡ ಮಾತನಾಡಬಾರದು ಎಂದರು. ಅದು ನೀವು ಮೊನ್ನೆ ಆರ್ಥಿಕ ಇದರಲ್ಲೂ ಕೇಳಿದ್ರಿ. ಏನಾಗಿದೆ ಅಂದರೆ ಅವತ್ತು ನಾನು ವರ್ಷ ತಿಂಗಳು ಪೂಜೆಗೆ ಹೋಗ್ತೀನಿ, ಯಾವುದು ದೊಡ್ಡ ಗದ್ದವಳ್ಳಿಲಿ ಅಮಾವಾಸ್ಯೆ ಪೂಜೆಗೆ. ಅದೇ ರೀತಿ ಅವತ್ತು ಬೆಳಗಿನ ಜಾವ ನಾನು ಹೋದೆ. ಅದು ಕೋಇನ್ಸಿಡೆನ್ಸು, ಅವರು ಅಲ್ಲಿಗೆ ಬಂದರು. ಅಂದರೆ ಪಕ್ಷ ಅಂತಲೇ ಎಲ್ಲ ಪಕ್ಷದ ಸಿಕ್ಕಾಪಟ್ಟೆ ಜನ, 2-3 ಸಾವಿರ ಜನ ಇದ್ದರು. ಅಲ್ಲಿ ನಾನು ಸಹಾಯ ಮಾಡಿ ಅಂತ ಮಾತಾಡಿಸಿದೆ. ಅವರು ನಕ್ಕೊಂಡು ಹೋದರು. ಅದರಲ್ಲಿ ಗುಂಪಲ್ಲಿ ಇದೇ ರೀತಿ ಎಲ್ಲ ಗುಂಪಲ್ಲಿದ್ದಾಗ ಒಂದು ಫೋಟೋ ತೊಗೊಂಡು, ಅದು ಬಿಟ್ಟರೆ ಅದು ನಾನು ಅಲ್ಲಿ ಹೋಗಿದ್ದು ಅವರಲ್ಲಿ ಇದ್ದಿದ್ದು ಅದು ಕೋಇನ್ಸಿಡೆನ್ಸ್, 100% ಕೋಇನ್ಸಿಡೆನ್ಸು. ನಾವೆಲ್ಲ ಸುಳ್ಳು. ನಮ್ಮದು ಕಾಂಗ್ರೆಸ್ ಪಕ್ಷ, ನಾವು ಕಾಂಗ್ರೆಸ್ ಅವ್ರ ಜೊತೆ ಭೇಟಿ ಮಾಡ್ತೇವೆ. ಅದೆಲ್ಲ ಸುಳ್ಳು. ಸುಮ್ಮನೆ ಯಾರ ಮೇಲೂ ನಾವು ವೈಯಕ್ತಿಕವಾಗಿ ಏನೂ ಮಾತಾಡಬಾರ್ದು. ಆ ರೀತಿ ಎಲ್ಲ ಇಲ್ಲ.